ದಿವಸ ಸಂಘಟನೆ ಮಾಡಿರಲಿಲ್ಲ, ಈಗ ಸಂಘಟನೆ ಒತ್ತು ಕೊಟ್ಟಿದ್ವಲ್ಲ, ಎಲ್ಲ ಒಂದು ಕಡೆ ಟೀಕೆ ಪ್ರಹಾರಗಳು ನಡೀತಾ ಇದ್ದಾವೆ. ಪ್ರಜಾಪ್ರಭುತ್ವದಲ್ಲಿ ಈಗ ಬಂದಾಗ ಮೊನ್ನೆ ಲಾಸ್ಟು ನಿಖಿಲ್ ಕುಮಾರಸ್ವಾಮಿ ಅವರು ನಂಜೇಗೌಡರ ಬಗ್ಗೆ ಮಾತಾಡಿದರು, ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಈಗ ನಿಖಿಲ್ ಅವ್ರಿಗೂ ನಂಜೇಗೌಡರು ತುಂಬ ಹಿರಿಯರು ಹಾಗೂ ಕೂಡ ಅವರಿಗೆ ಒಂದು ನಾನು ಮಾತು ಹೇಳ್ತೀನಿ, ನನ್ನ ಬಗ್ಗೆ ಕೂಡ ಮಾತಾಡಿದ್ದಾರೆ. ಏನಂದರೆ ಹೊಸ ಶಾಸಕರು ಅಂತ ಮಾಡಿದೆ, ಹೊಸದಾಗಿ ಆಯ್ಕೆ ಶಾಸಕರೇ. ನಾನು ಕೂಡ 2018ನಲ್ಲಿ ನಿಮ್ಮ ಜೊತೆ ನಾನು ಕೂಡ ನಿಂತಿದ್ದೆ. ನನ್ನನ್ನು ಜನ 3,000 ಓಟಿಂದ ಕೂಡ ನನ್ನನ್ನು ಗೆಲ್ಲಿಸಿರಲಿಲ್ಲ, ಸೋಲಿಸಿದ್ರು. ಅದೇ ಜನ 30,000 ಓಟಿಂದ ನನ್ನ ಗೆಲ್ಲಿಸಿದ್ರು. ಆದರೂ ಕೂಡ ಸೆಕೆಂಡ್ ಟೈಮ್ ಕೂಡ ನೀವು ಕೂಡ ನಿಂತಿರಿ, 20 ನಿಂತಿದ್ರಿ. ಜನ 280 ಗೆಲ್ಲಿಸಿದ್ದಾರೆ, ಆಯ್ತಲ್ವಾ. ನಾನು ಕೂಡ ರಾಜಕೀಯ ಅನುಭವದಲ್ಲಿ ಸುಮಾರು 13 ವರ್ಷದ ರಾಜಕಾರಣದಲ್ಲಿದ್ದೀನಿ, ಅದಲ್ಲ ಹೊಸ ಶಾಸಕನಾಗಿರ್ಬೋದು. ಬಟ್ 2018ನಲ್ಲಿ ಇಬ್ಬರು ಕೂಡ ಬಂದವರೆ, ನೀವು ಗೆದ್ರೆ ನಾನು ಸೋತ್ರೆ, ಆಯ್ತಲ್ವಾ. ಅದಕ್ಕೆ ನಾನು ಇದಂತ ಹೇಳ್ತಾ ಇಲ್ಲ, ರಾಜಕೀಯವಾಗಿ ಏನಿದೆ ಕೂಡ ಮಾತಾಡ್ಕೊಳ್ಳೋಣ. ರಾಜಕೀಯದಲ್ಲಿ ನಮಗೂ ನಿಮಗೂ ಯಾವುದೋ ಬೇಕು ವೈಯಕ್ತಿಕ ಉದ್ದೇಶ ಅಂತೂ ಇಲ್ಲ. ಈಗ ಆಧಾರ ರಹಿತವಾಗಿ ಕೊಟ್ಟರೆ ಒಳ್ಳೇದಾ? ಆಧಾರ ರಹಿತವಾಗಿ ಕೊಟ್ಟಿರೋದಾ? ಸೆಕೆಂಡ್ ಫ್ಲೋರ್ಗೆ ಹೋದ ಎಲ್ಲ ಸಿಗುತ್ತಾ? ವಿಧಾನಸೌಧ ಸೆಕೆಂಡ್ ಫ್ಲೋರ್ಗೆ ಹೋದ ಎಲ್ಲ ಮಾಹಿತಿ ಸಿಗುತ್ತಾ? ನನಗೆ ಎಷ್ಟು ಬಂದಿದೆ, ನಿಮ್ಗೆ ಎಷ್ಟು ಬಂದು ಸಿಗುತ್ತಾ? ಈ ಮೀಟಿಂಗಲ್ಲಿ ಒಂದು ಮಾತನಾಡಿತ್ತು, MIಯಲ್ಲಿ ನನಗೆ ಹೈಯೆಸ್ಟ್ ಸಿಕ್ಕಿದೆ ಅಂತ. ನೋಡಿದ್ರಾ? MIಯಲ್ಲಿ ಹೈಯೆಸ್ಟ್ ನನಗೆ ಸಿಕ್ಕಿರೋದಂತ. ನಮಗೆ ಲಕ್ಷಾನುಗಟ್ಟಲೆ, ಅವರಿಗೆ ಕೋಟ್ಯಾನುಗಟ್ಟಲೆ. ಇದು ಸಾಲದ ತಾರತಮ್ಯ? ಇದಕ್ಕಿಂತ ಏನು ತಾರತಮ್ಯ ಬೇಕು? ಸೊ ಮುಂದಿನ ದಿವಸದಲ್ಲಿ ಪಾಪ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ ಮೊನ್ನೆ ಡೈರಿ ಎಲೆಕ್ಷನ್ ತುಂಬ ಹೆಂಗೆ ಮಾಡೋದು ಏನು ಮಾಡೋದು ಅಂತ. ನೀವು ಕೂಡ ಹಳೆ ಶಾಸಕನಾಗಿ ಗೆಲ್ಸ್ಕೊಂಬಂದಿದ್ದು 3, ನಾನು ಕೂಡ ಹೊಸ ಶಾಸಕನಾಗಿ ಗೆಲ್ಸ್ಕೊಂಬಂದಿದ್ದು 2-2. ಇದಕ್ಕೊಂದು ಹೇಳಬಲ್ಲೆ, ಆಯ್ತಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದೇ ರೀತಿ ಮುಂದುವರಲಿ ಅಂತ ಕೇಳ್ಕೊತೀನಿ.